ರಾಮದುರ್ಗ ಟೌನ್ ಅಂಚೆ ಕಚೇರಿಯನ್ನು ವಿಲೀನಗೊಳಿಸದಂತೆ ವಿಜಯ ಸೇನಾ ಸಮಿತಿ ಹಾಗೂ ಸಾಮಾಜಿಕ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದರು. ರಾಮದುರ್ಗ ಪಟ್ಟಣದ ಪುರಸಭೆ ಮುಂದೆ ಇರುವ ವಾಣಿಜ್ಯ ಮಳಿಗೆಗಳ ನಂಬರ್ 5ರಲ್ಲಿ ಇದ್ದಂತಹ ರಾಮದುರ್ಗ ಟೌನ್ ಅಂಚೆ ಕಚೇರಿಯನ್ನು ವಿಲೀನಗೊಳಿಸದಂತೆ ಸಾರ್ವಜನಿಕರು ಮನವಿಯನ್ನು ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ಮನವಿಗೆ ಸ್ಪಂದನೆ ನೀಡದೆ ತಮ್ಮ ಕೆಲಸವನ್ನು ಮುಂದುವರಿಸಿ ರಾಮದುರ್ಗ ಟೌನ್ ಪೋಸ್ಟ್ ಆಫೀಸ್ ಅನ್ನು ರಾಮದುರ್ಗ ಪ್ರಧಾನ ಅಂಚೆ ಕಚೇರಿಗೆ ಸೇರ್ಪಡೆ ಮಾಡಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು, ಇದನ್ನು ಗಮನಿಸಿ ವಿಜಯ ಸೇನಾ ಸಮಿತಿಯ ಸಂಸ್ಥಾಪಕರಾದ ವಿಜಯ್ ನಾಯಕ್ ಹಾಗೂ ಸಾಮಾಜಿಕ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದರು. ರಾಮದುರ್ಗ ಪಟ್ಟಣದಲ್ಲಿ ಕಳೆದ 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಕಚೇರಿಯನ್ನು ಇವಾಗ ರಾಮದುರ್ಗದ ಹೆಡ್ ಪೋಸ್ಟ್ ಆಫೀಸ್ಗೆ ವಿಲೀನಗೊಳಿಸುವ ಅಥವಾ ಮುಚ್ಚುವ ಪ್ರಸ್ತಾವನೆ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ಅಂಚೆ ಕಚೇರಿಯು ನಮ್ಮ ರಾಮದುರ್ಗ ಪಟ್ಟಣದ ನೂರಾರು ಕುಟುಂಬಗಳಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ, ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿದೆ. ವೃದ್ಧಾಪ್ಯ ವೇತನ, ಉಳಿತಾಯ ಯೋಜನೆಗಳು ಮತ್ತು ದಿನನಿತ್ಯದ ಅಂಚೆ ಸೇವೆಗಳಿಗಾಗಿ ನಾವು ಈ ಕಚೇರಿಯನ್ನೇ ಅವಲಂಬಿಸಿದ್ದೇವೆ. ಇದನ್ನು ಬೇರೆಡೆಗೆ ವರ್ಗಾಯಿಸುವುದರಿಂದ ಹಿರಿಯ ನಾಗರಿಕರು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗುವುದು ಕಷ್ಟಕರವಾಗಿದೆ. ವಿಲೀನದಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಸೇವೆ ಸಿಗುವುದು ವಿಳಂಬವಾಗಬಹುದು. ಸರ್ಕಾರದ ಸೌಲಭ್ಯಗಳು ತಲುಪಲು ಈ ಸ್ಥಳೀಯ ಕಚೇರಿ ಮುಖ್ಯ ಕೊಂಡಿಯಾಗಿದೆ. ಆದುದರಿಂದ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ನಮ್ಮ ರಾಮದುರ್ಗ ಟೌನ್ ಅಂಚೆ ಕಚೇರಿಯನ್ನು ಈಗಿರುವಂತೆಯೇ ಮುಂದುವರಿಸಬೇಕೆಂದು ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ನಾಯಕ್ ಆಗ್ರಹಿಸಿ, ಇನ್ನೂ ಕುರಿತಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೂ ದೂರವಾಣಿ ಸಂಪರ್ಕ ಮೂಲಕ ಮಾತನಾಡಿದ ಅವರು, ಶೀಘ್ರವಾಗಿ ಈ ಸಮಸ್ಯೆ ಬಗೆಹರಿಸುವುದಾಗಿ ಫೋನಿನ ಮೂಲಕ ತಿಳಿಸಿದರು. ಇಂದು ರಾಮದುರ್ಗಕ್ಕೆ ಹಿರಿಯ ಅಧೀಕ್ಷಕ ಅಂಚೆ ಪಾಲಕರು ಆಗಮಿಸಿದರು. ಅವರಿಗೂ ಕೂಡ ಈ ವಿಷಯದ ಕುರಿತಂತೆ ಮನವರಿಕೆ ಮಾಡಲಾಗಿದೆ. ಒಂದು ವೇಳೆ ಈ ಅಂಚೆ ಕಚೇರಿ ಸ್ಥಳಾಂತರಗೊಂಡರೆ ಉಗ್ರ ಹೋರಾಟ ಮಾಡುವುದಾಗಿ ವಿಜಯ್ ನಾಯಕ್ ತಿಳಿಸಿದ್ದಾರೆ. ಈ ವೇಳೆ ಸಾಮಾಜಿಕ ಹೋರಾಟಗಾರರಾದ ಪವನ್ ದೇಶಪಾಂಡೆ, ಅಂಬರೀಶ್ ಭಟ್ಟಕುರ್ಕಿ, MK ಯಾದವಾಡ್, ಪ್ರಶಾಂತ್ ಅಂಗಡಿ, ವಿಜಯ ಸೇನಾ ಸಮಿತಿ ರಾಮದುರ್ಗ ತಾಲೂಕು ಅಧ್ಯಕ್ಷ ಮಾರುತಿ ಮಾದರ್ ಇನ್ನೂ ಅನೇಕ ಸಾರ್ವಜನಿಕರು ಇದ್ದರು. ಇವತ್ತು 20 ವರ್ಷ ಇಲ್ಲೇ ನಾವು ಮಾಡ್ಕೋತಿದ್ದೀವಿ. ಇಲ್ಲ ಅವಾಗ ಏಕ ವಿಚಾರ ಬರಲಿಲ್ಲ ನಮ್ಗೆ. 20 ವರ್ಷ 30 ವರ್ಷದಿಂದ ಐತ್ರಿ. ಆದಷ್ಟು ನಮಗೆ ಇಲ್ಲೇ ಹೊಸ ಟ್ರಾನ್ಸಾಕ್ಷನ್ 2 ಲಕ್ಷ ರೂಪಾಯಿ ಆಗ್ತದೆ. ಕಡಿಮೆ ಹೆಂಗಾಗ್ತದೆ ಇದು? 2 ಲಕ್ಷ ರೂಪಾಯಿ ಕಡಿಮೆ. ಆದ್ರೆ ಅವರು ಇಲ್ಲ ಮ್ಯಾಗಿಂದ ಆದೇಶ ಐತಿ, ನಾವೆಲ್ಲ ಆದೇಶ ಇದ್ರೂ ನಾವೇನ್ ಲುಕ್ಷನ್ ಮಾಡಿಲ್ಲ. ಲುಕ್ಷನ್ ಆದ್ರೂ ಕೂಡ ನಾವು ಒಂದೊಂದು ಪಾಸ್ಬುಕ್ಕಿಗೆ 100 ರೂಪಾಯಿ ಎಲ್ಲರೂ ಕಟ್ ಮಾಡ್ತೇವೆ. ನಾವು ಪೋಸ್ಟ್ ಬಿಟ್ಟು ಪೋಸ್ಟ್ ಬಿಟ್ಟು ಯಾವಾಗಲೂ ನಮಗೆ ಕೊಡುದಿಲ್ಲ. ನಮಗ್ ಪೋಸ್ಟ್ ಬೇಕಾಗಿಲ್ಲ, ಕೊಡಕ್ಕಾಗಿಲ್ಲ, ನಾವು ಕೊಡುದಿಲ್ಲ. ನಾವು ನಮ್ಮ ಜವಾಬ್ದಾರಿ ಪೋಸ್ಟ್ ಬೇಕಾ ಬಿಟ್ಟು ಕೊಡಕ್ ಆಗುದಿಲ್ಲ. ಸರ್ಕಾರಕ್ಕೆ ಹೋಗ್ಬೇಕು, ನಮ್ಮ ಕೈಲಿ ಆಗುದಿಲ್ಲ. ರಾಮದುರ್ಗದಲ್ಲಿ ಪುರಸಭೆ ಮಳಿಗೆಗಳಲ್ಲಿರುವಂಥ ಅಂಚೆ ಕಚೇರಿ ಏನಿದೆ, ಆ ಅಂಚೆ ಕಚೇರಿಯ ಸ್ಥಳಾಂತರವನ್ನು ಮಾಡಲಿಕ್ಕೆ ಇವತ್ತು ಅಂಚೆ ಇಲಾಖೆ ಮುಂದಾಗಿದ್ದು, ಅಲ್ಲಿ ಸಾಕಷ್ಟು ಜನರಿಗೆ, ವೃದ್ಧರಿಗೆ, ಆಮೇಲೆ ಯಾರು ಪೆನ್ಷನ್ಗಳನ್ನು ಅಲ್ಲಿ ಪಡಿತಾರೆ ಅಂಥವ್ರಿಗೆ, ಆಮೇಲೆ RD ಗಳನ್ನು ತುಂಬ್ತಾರೆ ಅಂಥವ್ರಿಗೆ, ಜನಸಾಮಾನ್ಯರಿಗೆ ಭಾಳ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತನ್ನುವಂಥ ಮಾಹಿತಿ ಬಂದ ತಕ್ಷಣ ಅದರ ವಿಷಯವಾಗಿ ನಮ್ಮ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಸೇರಿ ಇದ್ರ ಬಗ್ಗೆ ನಾವು ಹೋರಾಟಕ್ಕೆ ಇಳಿದಿದ್ದು. ಇಲ್ಲಿ SSSP ಅಂದರೆ ಪ್ರಧಾನ ಅಧೀಕ್ಷಕರು ಬೆಳಗಾವಿ ಇವರು ಕೂಡ ಬಂದಿದ್ದರು. ಅವ್ರಿಗೂ ನಾವು ಮನವರಿಕೆಗೆ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾಗಿಯೂ ಅವರೇನಾದರೂ ಅದನ್ನು ಸ್ಥಳಾಂತರಕ್ಕೆ ಮುಂದಾಗಿದ್ದೇ ಆದಲ್ಲಿ ನೇರವಾಗಿ ನಾವು ಹೋರಾಟಕ್ಕೆ ಇಳಿದು ಈ ಒಂದು ಅಂಚೆ ಕಚೇರಿ ಎದುರುಗಡೆ ಹೋರಾಟವನ್ನು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಇಳಿಯಲಾಗುವುದು.
ಆಮೇಲೆ ಇದರ ವಿಷಯವಾಗಿ ಮಾನ್ಯ ಸಂಸದರಿಗೂ ಕೂಡ ನಾವು ಭೇಟಿಯಾಗಿ ಫೋನ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದು ಇದರ ಸ್ಥಳಾಂತರಕ್ಕೆ ನಾನು ಕೂಡ ಅದು ಆಗದಂತೆ ನಾನು ತಡೆಯನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಾಗಿಯೂ ಇದೇನಾದರೂ ಸ್ಥಳಾಂತರಕ್ಕೆ ಮುಂದಾದಲ್ಲಿ ಅನಿರ್ದಿಷ್ಟ ಕಾಲಾವಧಿ ಹೋರಾಟಕ್ಕೆ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಸೇರಿ ಹೋರಾಟಕ್ಕೆ ನಿಲ್ತೀವಿ ಅಂತನ್ನುವಂಥ ಮಾತನ್ನು ಹೇಳ್ತೇನೆ.